ಆಲ್ರೆಡಿ ಬಂದಿದ್ದೀನಿ. ಬಂದು ನೋಡು ಅದೇನು ಮಾಡ್ತಿದ್ದಲ್ಲ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದಿದ್ದೀನಿ. ಗೈಸ್ ಟೆಂಪಲ್ ಕ್ಲೋಸು, ವೆಯ್ಟಿಂಗು. ಅಲ್ಲೊಂದು ಟೆಂಪಲಿಗೆ ಹೋಗಿದ್ವಿ, ಯೋಗನಾಥ ಸ್ವಾಮಿ ಟೆಂಪಲ್ ಹತ್ರ. ಅಲ್ಲೂ ಕ್ಲೋಸು, ಇಲ್ಲೂ ಕ್ಲೋಸ್ ಆಗಿದೆ. ಫೋಟೋಗೆ ಫೋಟೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಟೆರೆಸ್ನಲ್ಲಿದ್ದೀನಿ. ಏನಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ರೀಲ್ಸ್ ಮಾಡ್ತಾ ಇದ್ವಿ ಅದಕ್ಕೆ. ಸೊ ಏನಿವತ್ತು ಸ್ಪೆಷಲ್ ಅಂತಂದರೆ, ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ, ನಮ್ಮ ಅಕ್ಕನ ಬರ್ತ್ಡೇ ಇದೆ ಇವತ್ತು. ಸೊ ಅವಳನ್ನ ಎಲ್ಲೂ ಬೆಳಿಗ್ಗೆಯಿಂದ ಕರ್ಕೊಂಡೋಗಿಲ್ಲ. ಸೊ ಇವಾಗ ಹೋಗಬೇಕು. ಆಲ್ರೆಡಿ 3 o'clock ಆಗಿದೆ. ಸೊ ಟೆಂಪಲಿಗೆ ಹೋಗ್ಬಿಟ್ಟು ನೈಟ್ ಸೆಲೆಬ್ರೇಷನ್ ಇದೆ. ಸೊ ಸಿಂಪಲಾಗಿ ಮಾಡ್ತಿದ್ದೀನಿ, ಎಲ್ಲ ಸಿಂಪಲ್ ಗೈಸ್, ಬಜೆಟ್ ಇಲ್ಲ. ಸೊ ಓಕೆ, ಈ ವಿಡಿಯೋನ ಅವಳ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂತಂದರೆ ಒಂದು ಗಿಫ್ಟ್ ಪಾರ್ಸೆಲ್ ಇದೆ, ಸೊ ಅಲ್ಲಿ ಗಿಫ್ಟ್ ಪಾರ್ಸೆಲ್ ಮಾಡ್ತಾ ವಿಡಿಯೋ ಮಾಡ್ಕೊತೀನಿ. ಸೊ ಇವಾಗ ಹೋಗಿ ಅವಳ ಮನೆಗೆ ಹೋಗಬೇಕು, ಅವಳನ್ನ ಪಿಕ್ ಮಾಡಿ ಟೆಂಪಲಿಗೆ ಕರ್ಕೊಂಡು ಹೋಗಬೇಕು. ಈಗ ರೆಡಿ ಆಗಿದ್ದಾಳೆ ಇಲ್ವಾ ಅದು ಗೊತ್ತಿಲ್ಲ, ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಎಲ್ಲ ಮಾಡಬೇಕಿದೆ. ಸೊ ಓಕೆ, ಇವಾಗ ಅವಳ ಮನೆಗೆ ಹೋಗೋಣ. ಆಲ್ರೆಡಿ ಬಂದಿದ್ದೀನಿ. ಬಂದು ನೋಡು ಅದೇನು ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದಿದ್ದೀನಿ. ಇನ್ನು ಸ್ನಾನ ಮಾಡಿಲ್ಲ ನೀನು? ಗುಡು ಮಂಗ್ನೆ, ಟೈಮ್ ಆಯ್ತು ಮಂಗ್ನೆ. ನಾನು ಆಲ್ರೆಡಿ ರೆಡಿ ಆಯ್ತು ನಂದು. ಗುಡ್ಡು ಇಲ್ಲಿ ಹಾಯ್ ಮಾಡು. ಹಾಯ್ 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 ಮಾಡಿ ಎಲ್ರಿಗೂ. ಬಾಮಂಗ್ನ ಇರಿಟೇಟ್ ಮಾಡಲ್ಲ ನಿಂಗೆ, ಜಾಸ್ತಿ ಪಪ್ಪು ಕೊಡಲ್ಲ. ಅದು ನಡಿ, ನಾನು ಏನು ಮಾಡಿಸ್ತೀನಿ ಅಂತ ಕೂತಿದ್ದೆ. ಗೈಸ್ ಟೆಂಪಲ್ ಕ್ಲೋಸು, ವೆಯ್ಟಿಂಗು. ಅಲ್ಲೊಂದು ಟೆಂಪಲಿಗೆ ಹೋಗಿದ್ವಿ, ಯೋಗನಾಥ ಸ್ವಾಮಿ ಟೆಂಪಲ್ ಹತ್ರ. ಅಲ್ಲೂ ಕ್ಲೋಸು, ಇಲ್ಲೂ ಕ್ಲೋಸ್ ಆಗಿದೆ. 5 ಗಂಟೆ ಮೇಲಂತೆ ಓಪನ್ ಆಗೋದು. ಗೊತ್ತಿಲ್ಲ, ಇನ್ನೂ ಟೈಮ್ ಆಲ್ರೆಡಿ ಆಗಿದೆ 5 ಗಂಟೆ, ಇನ್ನೂ ಓಪನ್ ಮಾಡಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಯ್ಯೋ ಗುಡ್ಡು, ಹಾಂ ಗುಡ್ಡು ಮಂಗ್ನೆ, ಅವ್ನು ರೋಡ್ ನೋಡ್ತಾವನೆ. ಒಳಗೆ ಹೋದ್ಮೇಲೆ ಕಂಟಿನ್ಯೂ ಮಾಡಿ. ಓಪನ್ ಆಯಿತು ಹೋಗೋದೆ. ಬಾ, ಫಸ್ಟ್ ಎಂಟ್ರಿ ನಮ್ಮದೇ. ಎತ್ಕೋದ್ರೆ ಎತ್ಕೋಗ್ಲಿ ಬಿಡು. ದೇವಸ್ಥಾನದ ಸ್ಲಿಪ್ಪರ್ ಕಳೆದೋದ್ರೆ ಒಂದು ಕರ್ಮ ಕಳ್ದಂಗಂತೆ. ಅಲ್ಲೋ ಗುಡ್ಡು ಮಂಗ್ನೆ, ಪೂಜೆ ಸಾಮಾನು ತಗೊಳಲ್ವಾ? ಅಲ್ಲಿ ತಗೊಂಡು ನಡಿ, ಬೇಗ ಹೋಗುವ. ಪೂಜೆ ಸಾಮಾನು ತಗೊಂಡ್ರೆ ಅಲ್ಲಿ ಏನು ಪೂಜೆ ಮಾಡಿಲ್ಲ, ಮತ್ತೆ ನಾವೇ ಕೈ ಕೆಚ್ಕೋಬೇಕು. ಹಾರಕೊಂಡ 50 ರೂಪಾಯಿ ಒಂದಾರ. ಬೇಡ ಹಾರಕೊಂಡ 50. ಇದು ಬಂದು ಕೊಡ್ಲಾ? ಗುಡ್, ತಗೋ, ಹಿಡ್ಕೋ, ಬಾ ಪೂಜೆ ಮಾಡ್ಸೋಣ. ಬಾ, ನಿಮ್ಮ ಮಮ್ಮಿ ಬರ್ಡೇ ಮಂಗ್ನೆ ಇವತ್ತು. ಹಾ, ನಿಮ್ಮ ಮಮ್ಮಿ ಬರ್ಡೇ ಇದ್ ಮಾಡ್ತಾವನೆ. ಬಿದ್ದೋಗ್ತಾನೆ, ಹಿಡ್ಕೋ.
ಶಾಕು ಬಾ ಶಾಕು. ಅಲ್ಲಿ ಗಂಟೆ ಹೊಡಿ ಮಂಗ್ನೆ. ಗಂಟೆ ಹೊಡಿ ಗಂಟೆ. ಗೈಸ್ ಇವಳು ಏನ್ ಮಾಡೋಣ ಅಂದ್ರೆ ಅವಾಗಿಂದ ವಿಡಿಯೋ ಮಾಡ್ತಾವನಿ ಅಂತ ಅಂದ್ಬಿಟ್ಟು ಆನೆ ಮಾಡಿಲ್ಲ, ಎಲ್ಲ ಹಾಳು ಮಾಡಿದ್ವಿ, ಎಲ್ಲ ಮಾತಾಡಿದ್ದೆಲ್ಲ ಹಾಳಾಯ್ತು. ಸೀರಿಯಸ್ಲಿ ಬೇಜಾರಾಗೋಯ್ತು. ನಾನು ಹಾಳು ಮಾಡಿ ಕೊಟ್ಟಿದ್ದೀನಿ, ಅವಳು ಏನ್ ಮಾಡಿದ್ಲು ನಂಗಂತೂ ಗೊತ್ತಿಲ್ಲ. ಅದೆಲ್ಲ ಆಫ್ ಇಲ್ಲ, ಅವಳು ಆಫ್ ಮಾಡೇ ಕೊಟ್ಟಿರೋದು. ನನ್ನ ಪಾಪು ಇತ್ತಲ್ಲ, ನಾನು ನೋಡ್ಕೊಂಡಿಲ್ಲ, ಹಂಗೆ ಮಾಡಿದೆ, ಅದು ಹೋಗೈತೆ. ನಾನೇನು ಮಾಡೋಕ್ಕಾಗಲ್ಲ. ಅವಳು ನಾನೇನು ಮಾಡಕ್ಕಾಗಲ್ಲ. ಇವಾಗೆಲ್ಲ ವಿಡಿಯೋ ಕಾಯಿ ಹೊಡ್ಕೊಂಡು ಕಾಲು ತೊಳ್ಕೊಂಡು ಬಾ, ನೆಕ್ಸ್ಟ್ ಮಾಡ್ತೀನಿ. ನೋಡ್ಬಿಟ್ಟು ವಿಡಿಯೋ ಎಲ್ಲ ಆನ್ ಮಾಡ್ಬಿಟ್ಟು ಹುಡು ಹೆಂಗ್ ತರಕ ನಾನು ಮೇಬಿ ಟೆಂಪಲ್ಗೆ ಏನು ಸೆಕೆಂಡ್ ಪಿ ಯು ಇದ್ದಾಗೇನೋ ಬಂದಿದ್ದು. ಚೆನ್ನಾಗಿದೆ ಒಳಗಡೆ ಟೆಂಪಲ್. ಆವಾಗ ಬಂದಿದ್ದಕ್ಕೆ ಇವಾಗಲೇ ಬರ್ತಿರೋದು. ಅಲ್ಲೊಂದು ಟೆಂಪಲಿಗೆ ಹೋಗಿದ್ರಲ್ಲ, ಅದು ಓಪನ್ ಆಗಿರಲಿಲ್ಲ. ಇಲ್ಲ ಮೇ ಬಿ ಅಲ್ಲೂ 5 ಗಂಟೆ ಮೇಲೆ ಆಗುತ್ತೆ ಅನಿಸುತ್ತೆ. ನಾವು ಇಲ್ಲಿಗೆ ಬಂದ್ವಿ. ಬೇಗ ರೆಡಿ ಆಗೋ, ಬೆಳಿಗ್ಗೆನೆ ಬಾ ಅಂತಂದರೆ ಆಗಲ್ಲ ಗೈಸ್. ಪಾಪುನ ಇಟ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಇವಳು ಕೆಲಸ ಮಾಡು ಮಾಡು ಅಂತಾಳೆ. ಮಾಡು ಪಾಪು ಅವಳಿಗೂ ಒಂದಾದಾಗ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಆಗ ಕೆಲಸ ಮಾಡಕ್ ಆಗಲ್ಲ. ಮಕ್ಕಳು ಗೈಸ್ ಏನು ಗಾರೆ ಕೆಲಸ ಮಾಡೋ ಟೈಮಲ್ಲಿ ಪಾಪುಗಳನ್ನ ಇಟ್ಕೊಂಡು ಕೆಲಸ ಮಾಡಿರೋದನ್ನ ನೋಡಿದೀನಿ. ಇವಳು ಮನೇಲಿ ಇಟ್ಕೊಂಡು ಅಲ್ಲಾಡ್ಸಕ್ಕೇನೆ ಅದಾಗಲ್ಲ ಇದಾಗಲ್ಲ ಅಂತ ಪಾಪು ಫೋನ್ ಆಗಲ್ಲ ಗೈಸ್. ನನ್ನ ಮಗ ಫುಲ್ಲು ತುಂಟ. ಮೆಟ್ಲು ಹತ್ಕೊಂಡು ಹೋಯ್ತಾ ಇರ್ತಾನೆ, ಬಿಟ್ರೆ ಬಾಗ್ಲು ಹಾಕಿದ್ರೆ ಅಳ್ತಾನೆ. ಫುಲ್ಲು ತುಂಟಾಗ್ಬಿಟ್ಟವನೆ ಪಾಪು. ಅದೊಂದು ರೀಸನ್ ಹೇಳ್ಬಿಡ್ತಾಳೆ. ಎಲ್ಲ ಏನಾದ್ರೂ ರೆಡಿ ಆಗು ಬೇಗ ಅಂದ್ರೆ ಪಾಪು ಐತೆ ಆಗಲ್ಲ. ಅವತ್ತು ಅವಳ ಮನೆ ಕಳ್ಸಿದ್ನ ನಾನು. ಅವಾಗ ಹೂವು ಕಟ್ತಿದ್ದೀನಿ ಅಂತ ಅಂದ್ಲ. ಪಾಪುನ ಇಟ್ಕೊಂಡು ಹೂವು ಕಟ್ಟೋ ಅದಾಗಲ್ಲ. ಪಾಪು ಯಾಕೆ ಕಳಿಸ್ತಿದ್ಯಾ, ಹೂವು ಕಟ್ಟಕ್ಕಾಗಲ್ಲ ಪಾಪುನ ಇಟ್ಕೊಂಡು ಅಂತೇಳೆ. ಅದೇ ನಾನಾದ್ರೆ ಮಾತ್ರ ಎಲ್ಲಾನು ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಯಾವಾಗ್ಲೂ ನನ್ನ ಜೊತೆ ಕಿತ್ತಾಡ್ತಾನೆ ಇರ್ತಾಳೆ ಗೈಸ್. ರೀಸನ್ ಕಿತ್ತಾಡಕ್ಕೆ ಯಾವ ಬಾ ತೆಂಗಿನಕಾಯಿ ಇಲ್ಲೇ ಹೊಡ್ಕೋಬೇಕು ರಸು. ಮತ್ತೆ ಹೊಡಿ. ಅಲ್ಲಿ ಹೊಡಿ. ಕೊಡು ಪಾಪನ. ನೀ ನೋಡಿ, ನಿಮ್ದು ಬರ್ಡೇ ಇವತ್ತು. ತೊಟ್ಲಕಾಯಿ ಬತ್ತು ಗೈಸ್. ಇನ್ನೊಂದು ಆಯ್ತದೆ ಹಂಗಾರೆ. ಇಲ್ಲ ಗೈಸ್, ನನ್ನ ವಾರಗೀತಿಗಾಗುತ್ತೆ. ನೀ ನೋಡಿದ್ರೆ ನಿನ್ಗಾಗುತ್ತೆ ಅಂತ ಕಣೆ. ನಮ್ಮ ಮನೇಲಿ ಯಾರ ಒಬ್ರಿಗಾಗುತ್ತೆ ಅಂತ. ಹೌದಾ? ಬೀಳ್ತಾನೆ. ಎಲ್ಲನೂ ನೋಡು ಅಲ್ಲಿ. ಮನೇಲಿರೋದೇ ಆಟ ಆಡಲ್ಲ ಅವನು. ಬೇಕಮ್ಮಂಗ್ನೆ ಅದು ಯಾವ್ದು ಬೇಕು? ಹೊಡಿ ಒಂಟ್ ಮಂಗ್ನೆ. ಇವೆರಡು ಒಂದು ಬ್ಲಾಸ್ಟರ್ ಕೊಡಿಯ. ನಾನು ಜಾಸ್ತಿ ಟೈಮ್ ತಗೊಂಡಿಲ್ಲ. ಇವಳೇನೆ ಸುಮಾರು ಬಟ್ಟೆ ಬಿಚ್ಚಾಕ್ಬಿಟ್ಟು ಟ್ರಯಲ್ ಮಾಡಿರೋದು ಇವಳು. ಬೈಯೋದು ಮಾತ್ರ ಯಾವಾಗ್ಲೂ ನನಗೆ ಬೈತಾಳೆ. ಯಾವಾಗ್ಲೂ ಇವಳು ನನಗೆ ಬೈಯೋದು. ಮಾಡೋದು ಮಾತ್ರ ಲೇಟ್ ಕೆಲಸ ಇವಳು ಮಾಡೋದು. ಅದೇ ಬೈಯೋದು ಮಾತ್ರ ನನಗೆ. ನಾನು ಸಿಂಗಲ್ ಆಗಿದ್ರೆ ಬೇಗ ರೆಡಿ ಆಗ್ತೀನಿ. ಪಾಪ ಇರೋದ್ರಿಂದ ಆಗಲ್ಲ ರೆಡಿ ಮಾಡಕ್ಕೆ. ನನ್ನ ಜೊತೆ ಕಿತ್ತಾಡೋದೇ ಫ್ರೆಂಡ್ಸ್. ನನ್ನ ಬರ್ತಡೇ ದಿನ ಬೈತಾಳೆ ಇವಳು. ನಾನು ಈವೆಂಟ್ ಅವ್ರ ಹತ್ರ ಮಾತಾಡಬೇಕಾದ್ರೆ ವಾಟ್ಸಪ್ಪಲ್ಲಿ ಒಂದು ಪಿಕ್ ಕಳಿಸಿದ್ರು, ಡೆಕೋರ್ ಈ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ಇವಳು ನೋಡಿಬಿಟ್ಟು ಡೆಕೋರ್ ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಹಂಗೆ ಸರ್ಪ್ರೈಸ್ ಏನು ಮಾಡಿಲ್ಲ, ಡೈರೆಕ್ಟಾಗಿ ಹಂಗೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿದ್ವಿ. ನೇಮ್ ಹಾಕ್ಸಿಲ್ಲ.
ಅದು ಐಸ್ ಕ್ರೀಮ್ ಕೇಕು ಗೈಸ್, ಅದು ಕಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ಲು, ಅದಕ್ಕೆ ನಾನೇ ಕಟ್ ಮಾಡ್ತಾ ಇದ್ದೀನಿ. Love you. Love you.
ಬಾ ಒಂದ್ ಸ್ವಲ್ಪ ಬಸ್ ಹಂಗೆ ಇಡ್ತೀನಿ, ಫೋಟೋ ಇಡ್ತೀನಿ ಹಂಗೆ. ಬೀಳದ್ ಬಾಳ್ಬೇಡಂಗೆ. ಹಾ ಬಿಡು. ಈ ದವಳಿ ಗೊತ್ತು ಗೈಸ್, ಸುಮ್ಮನೆ ಅದಕ್ಕೆ ಹಂಗೆ ಕೊಡ್ತಾ ಇದ್ದೀನಿ. ಈ ಕಲರ್ ನಿನ್ನ ಹತ್ರ ಇರ್ಲಿಲ್ಲ ತಾನೆ? ಚೆನ್ನಾಗಿದೆ, ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ಹೇಳೋದು? ಬಿಲ್ ನೋಡ್ಬಿಟ್ರೆ ಬಿಡು, ಸೀರೆ ನೋಡ್ಬಿಟ್ರೆ 1200 ಅಂತ ಬಿಲ್ ಹಾಕಿದ್ರೆ. ಚೆನ್ನಾಗಿದೆ, ಇಷ್ಟ ಆಯ್ತು. ಮಮ್ಮಿಗೂ ತೋರಿಸ್ತಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಬಟ್ ದೇವಸ್ಥಾನಕ್ಕೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿದೆ. ಆದ್ರೆ ಈ ತರ ತುಂಬಾ ಐತೆ, ಯಾವ ಹೊಲ್ಸಿಲ್ಲ. ಶ್ರೀಮಂತಿಗೆ ತುಂಬಾ ಐತೆ, ಅವನೇ ಹೊಲ್ಸಿಲ್ಲ. ಎಂತ ಏನು ಇಲ್ವಾ? ನಮ್ ಗುಡ್ಡಕ್ಕೆ ಏನಿಲ್ಲ. ಗುಡ್ಡು ಮುಂಗ್ನೆ ಅವನು ಅಲ್ಲೋಡದ. ಅಯ್ಯೋ ಅಲ್ಲಿ ಹೆಂಗ್ ತಿಂತ ಅಲ್ಲಿ ಚಂದ ಕಲಿಸಿದಾರೆ ಅದು. ಗುಡ್ ಮಗ್ನೆ ನೀನು ಹಂಗೆ ತಿನ್ಬೇಕು. ಬರೀ ಕೈಯ ಅನ್ನೋದೇ ಒಂದು. ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಬಂದು ಕೂತ್ಕೊಂಡು ಅದಿಷ್ಟೇನಾ? ಎರಡು ಎಗ್ ರೈಸನೇ. ಅಲ್ಲ ಅವಳು ನಾವಿದ್ದು ಶೇರ್ ಮಾಡ್ಕೊಂಡು ಇನ್ನೊಂದು ಪ್ಲೇಟ್ ಆಮೇಲೆ ಬಿರಿಯಾನಿ ಕರಿ ಆದ್ಮೇಲೆ ಹಾಕ್ಕೊ. ತಿನ್ನು ಫಸ್ಟ್ ಇದು. ಇಂಜಲು ಎಲ್ಲರೂ ಊಟ ಮಾಡ್ತಾ ಇದ್ವಿ ಗೈಸ್. ಇವನ್ನೆಲ್ಲ ಎವ್ರಿ ಸೌಂಡ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಇವನ್ನ ಈ ಕಡೆ ಕರ್ಕೊಬಂದು ಅವರಾದ್ರೂ ನೆಮ್ಮದಿಯಾಗಿ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಕುತ್ಕೊಂಡು. ಗುಡ್ ಮಗ್ನೆ ಏನು ತಿಂತೀವಿ ಮಗ್ನೆ ನೀನು? ಇಡ್ಲಿಲ್ಲ ಗೈಸ್. ಈಗ ಬಂದ್ಲು ಅವಳು ಸುಬ್ಬಿ. ಹೋಟ್ಲಿಗೆ ಊಟ ಮಾಡಕ್ಕೆ ಅಂತ ಬಂದ್ರೆ ನನ್ನ ಮಗ ಊಟ ಮಾಡ್ಸಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಅವಳಿಗೆ ಪಾರ್ಸೆಲ್ ಕಟ್ಟಿಸ್ಕೊಂತ ಇದೀವಿ. ಪಾರ್ಸೆಲ್ ಇವನ್ಗೆ ದೋಸೆ ಕಟ್ಟಿಸ್ಕೊಳ್ಳೋಣ ಅಂತ ಹೋಗ್ತಿದೀವಿ ಇವಾಗ. ದೋಸೆ ತಿಂತೀಯಾ ಇಡ್ಲಿ ತಿಂತೀಯಾ? ಏನು ಬೇಡ, ಮನೇಲಿ ಮಾಡೋದು. ದೋಸೆ ತಿಂತಾನೆ ದೋಸೆ ತಿಂತೀಯ ಮಂಗ್ರಿ? ದೋಸೆ ತಿಂತೀಯಾ? ಏನು ತಿಂತೀಯ ಗುಡ್ಡು? ಏನು ಅನಿಸ್ತೆ? ಏನು ಅನಿಸ್ತು? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದ್ರೂ ತುಂಬ ಲೇಟಾಗಾಯಿತು. ಅದು ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತೀವಿ. ಇನ್ನೂ ಮುಗ್ದೇ ಇಲ್ಲ, ಎಂಜಾಯ್ ಮಾಡ್ತಿರೋದು. ಚೆನ್ನಾಗಿ ತಿಂದೆ ಹೇಳ್ದು. ಚೆನ್ನಾಗಿ ತಿಂದೆ. ಇವಾಗ ಮನೆಗೆ ಹೋಗೋದು, ಜ್ಯೂಸ್ ಕುತ್ಕೊಂಡು ಮಾಲ್ಕೊಳ್ಳೋದು ಅಷ್ಟೇ. ಅಷ್ಟೇ ಮುಗೀತು ಇವತ್ತಿನ ಡೇ. ಎಷ್ಟು ಬೇಗ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಮುಟ್ಕಳ್ಳಿ ಮಾರಿ ಹಬ್ಬದ್ದು ಗೈಸ್ ಇದು ಲೈಟಿಂಗ್ಸು. ಮಾರಿ ಹಬ್ಬದ ಸ್ಪೆಷಲ್ಗೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತೂ ಇಂತೂ ಇವಳು ಬರ್ಡೇ ಮುಗೀತು. ಇನ್ನು ನೆಕ್ಸ್ಟು ಏನು ಗೊತ್ತಾ ಗೈಸ್, ತಿಂಗಳು ಸ್ಪೆಷಲ್ಲೇ. ಮಾರ್ಚ್ ಟೈಮಲ್ಲಿ 7ಗೆ ಇವಳದು ವೆಡ್ಡಿಂಗ್ ಆ್ಯನಿವರ್ಸರಿ, 20ಗೆ ಇವಳದು ಬರ್ಡೇ, ಇನ್ನು ಏಪ್ರಿಲ್ಗೆ ನಮ್ಮ ಪಾಪದು 6ಗೆ ಬರ್ಡೇ, ಇನ್ನು ಮೇಗೆ 21 ನನ್ನ ಬರ್ಡೇ.
ಫುಲ್ ಕಂಟಿನ್ಯೂಸ್ಲಿ ಕಂಟಿನ್ಯೂಸ್ಲಿ ಸೆಲೆಬ್ರೇಷನ್. ಮನೇಲಿ ಹಬ್ಬ ಹಬ್ಬದ ವಾತಾವರಣ. ಸೊ ಗೈಸ್, ಡ್ಯಾನ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಬಿಟ್ಟು ಕೊಟ್ಟಿದ್ದೀನಿ ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ. ಸೊ ನೆನ್ನೆ ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು.